ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೇ ತಿಂಗಳ 4 ಮತ್ತು 5 ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಅದೇ ರೀತಿ ಲೈಕ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ ಅಕ್ಟೋಬರ್ ತಿಂಗಳದ್ದು ಯಾರು ನೋಡಿಲ್ವೋ ಅವರು ನಮ್ಮ ಪ್ಲೇ ಲಿಸ್ಟಲ್ಲಿ ಹೋಗಿ ಸ್ಪರ್ಧಾ ವಿಜೇತ 2024 ಅಂತ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ಎಲ್ಲಸು ಒಂದು 2x ಸ್ಪೀಡಲ್ಲಿ ನೋಡಿಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಮೊದಲ ಕ್ವಶನ್ ನೋಡೋದಾದರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಸಿಫ್ ಅಲಿ ಜರ್ದಾರಿ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ದಾರೆ. ನ್ಯೂಸ್ ನೋಡೋದಾದರೆ ಪಾಕಿಸ್ತಾನದಲ್ಲೂ ಯೋಗಕ್ಕೆ ಈಗ ಸಿಕ್ಕಿತು ಅಧಿಕೃತ ಮಾನ್ಯತೆ. ಅಂದರೆ ಯೋಗಕ್ಕೆ ವಿಶ್ವ ಮಾನ್ಯತೆ ಸಿಕ್ಕು 10 ವರ್ಷ ಆಗುತ್ತಾ ಬಂದರೂ ನೆರೆ ದೇಶ ಆಗಿರುವ ಪಾಕಿಸ್ತಾನದಲ್ಲಿ ಈವರೆಗೂ ಮನ್ನಣೆ ಸಿಕ್ಕಿರಲಿಲ್ಲ. ಆದರೆ ಇದೇ ಮೊದಲ ಬಾರಿ ಅಧಿಕೃತವಾಗಿ ನೆರೆಯ ಪಾಕಿಸ್ತಾನಕ್ಕೂ ಯೋಗ ಪ್ರವೇಶಿಸಿದೆ. ಆ ಮಾನ್ಯತೆಯನ್ನು ಕೊಡಲಾಗಿದೆ. ಯೋಗ ಪಾಕಿಸ್ತಾನದ ಸರ್ಕಾರಿ ಸಂಸ್ಥೆಯೊಂದು ಇದೇ ಮೊದಲ ಬಾರಿ ಯೋಗ ಕಲಿಸುವುದಕ್ಕೆ ಮುಂದಾಗಿದೆ. ಇಸ್ಲಾಮಾಬಾದ್ ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ F9 ಪಾರ್ಕ್ನಲ್ಲಿ ಉಚಿತ ಯೋಗ ತರಬೇತಿ ಶಿಬಿರವನ್ನು ಪ್ರಾಧಿಕಾರ ಪ್ರಾರಂಭಿಸಿದೆ. ಅಂದರೆ ಪಾಕಿಸ್ತಾನದ ಬಗ್ಗೆ ನೋಡೋದಾದರೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಆಗಿದೆ. ಪಾಕಿಸ್ತಾನದ ಅಧ್ಯಕ್ಷರು ಆಸಿಫ್ ಅಲಿ ಜರ್ದಾರಿ, ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್. ಕರೆನ್ಸಿ ನೋಡೋದಾದರೆ ಪಾಕಿಸ್ತಾನದ ಕರೆನ್ಸಿ ಪಾಕಿಸ್ತಾನಿ ರೂಪಿಯಾ. ಮುಂದಿನ ಪ್ರಶ್ನೆ ನೋಡೋದಾದರೆ ಆಟ ರಾಜ ಎಂದು ಕನ್ನಡದ ಚಲನಚಿತ್ರದಲ್ಲಿ ಯಾರನ್ನು ಕರೀತಾರೆ? ಆಟ ರಾಜ. ಇದಕ್ಕೆ ಸರಿಯಾದ ಉತ್ತರ ಶಂಕರ್ ನಾಗ್. ಹಾಗಾದರೆ ಫ್ರೆಂಡ್ಸ್, ಈ ಪ್ರಶ್ನೆ ಯಾಕೆ ಕೇಳಿದ್ರಪ್ಪ ಅಂದರೆ ಪ್ರತಿ ವರ್ಷ ಚಾಲಕರ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಆಟೋ ಚಾಲಕರಿಗೂ ಪ್ರಶಸ್ತಿಯನ್ನು ಕೊಡಲು ಸರ್ಕಾರ ನಿರ್ಧಾರ ಮಾಡಿದೆ. ನ್ಯೂಸ್ ನೋಡೋದಾದರೆ ವರ್ಷವಿಡೀ ಕೆಲಸ ಮಾಡುವ ಅಸಂಘಟಿತ ವಲಯದ ಕಾರ್ಮಿಕರ ವ್ಯಾಪ್ತಿಯಲ್ಲಿನ ವಾಹನ ಚಾಲಕರ ಶ್ರಮಕ್ಕೆ ಗೌರವ ಸಲ್ಲಿಸಲು ಅಪಘಾತದ ರಹಿತ ಚಾಲನೆ ಮಾಡಿದ ಚಾಲಕರನ್ನು ಗುರುತಿಸಿ ಪ್ರಶಸ್ತಿ ನೀಡುವುದರ ಜೊತೆಗೆ ಚಾಲಕರ ದಿನವನ್ನು ಆಚರಿಸಲು ರಾಜ್ಯ ಸಾರಿಗೆ ಇಲಾಖೆ ನಿರ್ಧರಿಸಿದೆ. ಕಳೆದ ವರ್ಷ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಖಾಸಗಿ ಸಾರಿಗೆ ಒಕ್ಕೂಟದ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಆ ಸಂದರ್ಭದಲ್ಲಿ ಚಾಲಕರ ಶ್ರಮವನ್ನು ಆಚರಿಸಬೇಕು ಎಂಬ ಬೇಡಿಕೆಯನ್ನು ಇಡಲಾಗಿತ್ತು. ಆದ್ದರಿಂದ ಚಾಲಕರ ದಿನವನ್ನು ಕೂಡ ಮಾಡಲಾಗುತ್ತಿದೆ. ಅವರಿಗೆ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತಿದೆ ಚಾಲಕರಿಗೆ. ಖಾಸಗಿ ಸಾರಿಗೆ ಸಂಘಟನೆಗಳು ಆಟೋ ರಾಜ ಚಲನಚಿತ್ರದಲ್ಲಿ ಆಟೋ ಚಾಲಕನ ಪಾತ್ರ ಮಾಡಿದ ಶಂಕರ್ ನಾಗ್ ಜನ್ಮದಿನವನ್ನು ಚಾಲಕರ ದಿನವನ್ನಾಗಿ ಆಚರಿಸಬೇಕೆಂದು ಸಲಹೆಯನ್ನು ನೀಡಿದ್ದಾರೆ. ಅಂದರೆ ನಮ್ಮ ಆಟೋ ರಾಜ್ಯ ಎಂದು ಖ್ಯಾತಿ ಪಡೆದಿರುವ ಶಂಕರ್ ನಾಗರ್ ಅವರ ಜನ್ಮದಿನವಾದಂದು ಅವರ ಆಟೋ ರಾಜ ಆಗಿರುವ ಶಂಕರ್ ನಾಗರ್ ಪ್ರಶಸ್ತಿಯನ್ನು ಕೂಡ ಆ ದಿನದಂದು ಆಚರಿಸಲು ಸಲಹೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋದಾದರೆ ಪಾಕಿಸ್ತಾನದ ಬಾಹ್ಯಾಕಾಶ ಸಂಸ್ಥೆ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಸುಪರ್ಕೋ. ಇದು ಸುಪರ್ಕೋ ಎಂಬುದು ಪಾಕಿಸ್ತಾನದ ಬಾಹ್ಯಾಕಾಶ ಸಂಸ್ಥೆಯ ಹೆಸರಾಗಿದೆ. ಚೀನಾದ ನ್ಯೂಸ್ ನೋಡೋದಾದರೆ ಚೀನಾದ ನೆರವಿನಿಂದ ಪ್ರಥಮ ಚಂದ್ರಯಾನ ಕೈಗೊಂಡ ಪಾಕಿಸ್ತಾನ. ಅಂದರೆ ಚೀನಾದ ಚಂದ್ರಯಾನ ಯೋಜನೆಯ ಜೊತೆಯಲ್ಲೇ ಪಾಕಿಸ್ತಾನದ ಚಂದ್ರಯಾನ ಉಪಗ್ರಹವು ಚಂದ್ರನತ್ತ ಚಿಮ್ಮಿದೆ ಎಂದು ವರದಿಯಾಗಿದೆ. ಚೀನಾದ ಜೊತೆಯಲ್ಲೇ ಪಾಕಿಸ್ತಾನದ ಉಪಗ್ರಹವು ಚಂದ್ರನ ಮೇಲೆ ಹೋಗಿದೆ. ಅದೇ ರೀತಿಯಾಗಿ ಚಂದ್ರನ ಮೇಲ್ಮೈ ಅಧ್ಯಯನ ನಡೆಸಲು ಚೀನಾ ಕೈಗೊಂಡಿರುವ 6ನೇ ಚಂದ್ರಯಾನದ ಜೊತೆಯಲ್ಲೇ ಪಾಕಿಸ್ತಾನ ಪ್ರಥಮ ಚಂದ್ರಯಾನ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಅಂದರೆ ಚಂದ್ರನ ಮೇಲೆ ಅಧ್ಯಯನ ಮಾಡಲು ಚೀನಾ 6ನೇ ಚಂದ್ರಯಾನವನ್ನು ಕಳಿಸಿದೆ ಮೇಲೆ ಉಪಗ್ರಹವನ್ನು.
ಅದರ ಜೊತೆಯಲ್ಲೇ ಪಾಕಿಸ್ತಾನದ ಪ್ರಥಮ ಚಂದ್ರಯಾನ ಉಪಗ್ರಹ ಕೂಡ ಉಡಾವಣೆ ಮಾಡಲಾಗಿದೆ ಚೀನಾದ ಜೊತೆಯಲ್ಲಿ. ಅದೇ ರೀತಿಯಾಗಿ ಪಾಕಿಸ್ತಾನದ AQ-Q ಉಪಗ್ರಹವನ್ನು ಚೀನಾದ ಶಾಂಘೈ ವಿವಿ ಹಾಗೂ ಪಾಕಿಸ್ತಾನದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಯಾಗಿರುವ ಸುಪರ್ಕೋ ಸಂಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಯಾವುದು? AQ-Q ಉಪಗ್ರಹ. ಮುಂದಿನ ಪ್ರಶ್ನೆ ನೋಡೋದಾದರೆ, ಅರ್ಜುನ್ ಇರಿಗೇಶಿ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಚೆಸ್. ಆಪ್ಷನ್ ಸಿ, ಚೆಸ್ ಆಟಕ್ಕೆ ಸಂಬಂಧಿಸಿದ್ದಾರೆ ಅರ್ಜುನ್ ಇರಿಗೇರಿ. ನ್ಯೂಸ್ ನೋಡೋದಾದರೆ, ಭಾರತ ಅರ್ಜುನ್ಗೆ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಅರ್ಜುನ್ ಇರಿಗೇಶಿ ಮುಕ್ತಾಯಗೊಂಡ ಟೇಪ್ ಸೆಗಮನ್ ಅಂಡ್ ಕೋ ಚೆಸ್ ಟೂರ್ನಿಯಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ. ಅಗ್ರಸ್ಥಾನ ಹಂಚಿಕೊಂಡ ಮೂವರು ಆಟಗಾರರ ನಡುವೆ ಟೈ ಬ್ರೇಕ್ ಪಂದ್ಯಗಳು ನಡೆದಿದ್ದು, ಅಂತಿಮ ಉಜ್ಬೆಕಿಸ್ತಾನವು ಆಟಗಾರರಾಗಿರುವ ನಾಡಿರ್ಬೆಕ್ ಅಬ್ದುಲ್ ಸತ್ತಾರೋವ್ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದಾರೆ. ಯಾರು? ಅಬ್ದುಲ್ ಸತ್ತಾರೋವ್ ಅವರು ಮೊದಲ ಸ್ಥಾನ ಪಡೆದರೆ, ನಮ್ಮ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆಗಿರುವ ಅರ್ಜುನ್ ಇರಿಗೇಶಿ ಅವರು 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಕರ್ನಾಟಕ ಮಾಹಿತಿ ಆಯೋಗದ ಆಯುಕ್ತರಾಗಿ ನೇಮಕವಾದವರು ಯಾರು? ಇದಕ್ಕೆ ಸರಿಯಾದ ಉತ್ತರ H.C. ಸತ್ಯನ್. H.C. ಸತ್ಯನ್ ಅವರು ಕರ್ನಾಟಕದ ಮಾಹಿತಿ ಆಯೋಗದ ಆಯುಕ್ತರಾಗಿ ನೇಮಕವಾಗಿದ್ದಾರೆ. ಕರ್ನಾಟಕ ಮಾಹಿತಿ ಆಯೋಗದ ಪ್ರಭಾರ ಮುಖ್ಯ ಆಯುಕ್ತರಾಗಿ ಡಾಕ್ಟರ್ H.C. ಸತ್ಯನ್ ಅವರು ನೇಮಕಗೊಂಡಿದ್ದಾರೆ. ಯಾರು? ಡಾಕ್ಟರ್ H.C. ಸತ್ಯನ್. ಸತ್ಯನ್ ಅವರು ಪ್ರಸ್ತುತ ಮಾಹಿತಿ ಆಯೋಗದ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೇ 6ರಿಂದ ಮುಖ್ಯ ಆಯುಕ್ತರ ಪ್ರಭಾವ ವಹಿಸಿಕೊಳ್ಳುವುದಲ್ಲಿದ್ದು, ಕಾಯಂ ಮುಖ್ಯ ಆಯುಕ್ತರ ನೇಮಕವರೆಗೆ ಆ ಸ್ಥಾನದಲ್ಲಿ ಮುಂದುವರಿಯಲಿದ್ದಾರೆ. ಇವರು ಯಾರು? H.C. ಸತ್ಯನ್. ಇವರು ಮೇ 6ರಿಂದ ಮುಖ್ಯ ಆಯುಕ್ತರ ಪ್ರಭಾವ ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಬಗ್ಗೆ ನೋಡೋದಾದರೆ, ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗವು ಸ್ಥಾಪನೆ ಆದದ್ದು 2006ರಲ್ಲಿ. ಆದರೆ ಇದರ ಮೂಲಕ ಅಧಿಕೃತಗೊಳಿಸಲಾಗಿದೆ. ಮೊದಲ 2005ರಲ್ಲೇ ಇದನ್ನು ಅಧಿಕೃತಗೊಳಿಸಲಾಗಿದೆ, ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗವನ್ನು. ಪ್ರಸ್ತುತ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರು ಯಾರಪ್ಪ ಅಂತಂದರೆ N.C. ಶ್ರೀನಿವಾಸ್ ಅವರು ಇದ್ದಾರೆ. ಅದೇ ರೀತಿಯಾಗಿ ಪೇಟಿಎಂ ಯಾವಾಗ ಸ್ಥಾಪನೆ ಆಯಿತು? ಇದಕ್ಕೆ ಸರಿಯಾದ ಉತ್ತರ 2010ರಲ್ಲಿ ಪೇಟಿಎಂ ಸ್ಥಾಪನೆಯಾಗಿದೆ. ನ್ಯೂಸ್ ನೋಡೋದಾದರೆ, ಪೇಟಿಎಂನಲ್ಲಿದ್ದ ಕಂಪನಿಯ ಅಧ್ಯಕ್ಷ ಆಗಿರುವ CEO ಭವೇಶ್ ಗುಪ್ತಾ ಇಂದು ರಾಜೀನಾಮೆ ನೀಡಿದ್ದಾರೆ. ಯಾರು? ಭವೇಶ್ ಗುಪ್ತಾ ಅವರು CEO ಮತ್ತು ಕಂಪನಿ ಅಧ್ಯಕ್ಷ ಕೂಡ ಆಗಿದ್ದರು. ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ನೀಡುತ್ತಿರುವುದಾಗಿ ಅವರು ಘೋಷಿಸಿದ್ದಾರೆ. ಯಾರೋ ಭವೇಶ್ ಗುಪ್ತಾ ಅವರು ರಾಜೀನಾಮೆ ನೀಡಿದ್ದಾರೆ. ಏತನ್ಮಧ್ಯೆ ಕಂಪನಿಯು ಪೇಟಿಎಂ ಮನಿ CEO ಆಗಿ ರಾಕೇಶ್ ಸಿಂಗ್ ಮತ್ತು ಪೇಟಿಎಂ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ CEO ಆಗಿ ವರುಣ್ ಶ್ರೀಧರ್ ಅವರನ್ನು ನೇಮಕ ಮಾಡಿದೆ. ಯಾರು? ಪೇಟಿಎಂ ಮನಿ CEO ಆಗಿ ರಾಕೇಶ್ ಸಿಂಗ್ ಅವರು ನೇಮಕ ಮಾಡಿದರೆ, ಪ್ರೈವೇಟ್ ಲಿಮಿಟೆಡ್ CEO ಆಗಿ ವರುಣ್ ಶ್ರೀಧರ್ ಅವರನ್ನು ನೇಮಕ ಮಾಡಿದೆ. ಇದು ಪೇಟಿಎಂ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಅದೇ ರೀತಿಯಾಗಿ ಪೇಟಿಎಂ ಬಗ್ಗೆ ನೋಡೋದಾದರೆ, ಪೇಟಿಎಮ್ಮನ್ನು 2010ರಲ್ಲಿ ವಿಜಯ್ ಶೇಖರ್ ಶರ್ಮಾ ಅವರು ಕಮ್ಯುನಿಕೇಷನ್ ಅಡಿಯಲ್ಲಿ ಸ್ಥಾಪಿಸಿದರು. ಯಾರು? ವಿಜಯ್ ಶೇಖರ್ ಶರ್ಮಾ ಅವರು.
ಇದರ ಸ್ಥಾಪನೆ ಬಂದ್ಬಿಟ್ಟು 2010ರಲ್ಲಿ ಸ್ಥಾಪನೆಯಾಗಿದೆ. ಸ್ಥಾಪಕ ನೋಡಿದ ಹಾಗೆ ವಿಜಯ್ ಶೇಖರ್ ಶರ್ಮಾ ಅವರು ಇದರ ಸ್ಥಾಪಕವಾಗಿದ್ದಾರೆ. ಯಾವುದ್ರದ್ದು? ಪೇಟಿಎಮ್ದು. ಇದು ಪ್ರಧಾನ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ನೋಯ್ಡಾದಲ್ಲಿದೆ, ಉತ್ತರ ಪ್ರದೇಶದ ನೋಯ್ಡಾ. ಆದರೆ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗೋಣ ನೆಕ್ಸ್ಟ್ ಬರೋ ನ್ಯೂಸಲ್ಲಿ. ನಿಮಗೇನು ನಮ್ಮ ಚಾನಲ್ ಇಷ್ಟ ಆದಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಬೇಡಿರಿ. ಅದೇ ರೀತಿಯಾಗಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಆ ಪ್ಲೇ ಲಿಸ್ಟಲ್ಲಿದೆ, ಯಾರು ನೋಡಿಲ್ಲೋ ಹೋಗಿ ಒಂದು ಸಲ ಸ್ಪೀಡಲ್ಲಿಟ್ಟು ನೋಡಿಕೊಳ್ಳಿ ಫ್ರೆಂಡ್ಸ್, ರಿವಿಷನ್ ಆಗುತ್ತೆ. ಬಾಯ್ ಫ್ರೆಂಡ್ಸ್.